ಸುಮ್ಮನೆ ಒಂದು ಮಾತು ಹೇಳ್ತೇನೆ ನಿಮಗೆ. ಮನೆ ನಡೆದಿದ್ದು ಒಂದು 5-6 ವರ್ಷದಿಂದ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೇನೆ ನಾನು ನಿಮಗೆ. ಕಲ್ಪನೆ ಇರೋ ಲಕ್ಷ ಕೊಟ್ಟು ತಿಳ್ಕೊರಿ. ಇಲ್ಲೇ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಬಸ್ಸ ಲಕ್ಷ ಇರಲಿ ನಿಮಗೆ. ಎಲ್ಲಿಂದ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಬಸ್ಸ ರಾತ್ರಿ 8 ಗಂಟೆ ಆಗ್ಯದ. ಎಲ್ಲ ಪ್ಯಾಸೆಂಜರಿಂದ ಎಲ್ಲ ರಿಸರ್ವೇಷನ್ ಇದ್ದು, ಯಾರು ಟಿಕೆಟ್ ತೆಗಿಯೋರು ಇದ್ದಿದ್ದಿಲ್ಲ, ಎಲ್ಲ ರಿಸರ್ವೇಷನ್ ಮೊದಲೇ ರಿಸರ್ವೇಷನ್ ಮಾಡಿಸಿದ್ದು. ಯಾವಾಗಿಂದ 8 ಗಂಟೆ ಟೈಮಿಂಗ್ ಇತ್ತು. 8 ಗಂಟೆಗೆ ಬಂದು ಎಲ್ಲ ಪ್ಯಾಸೆಂಜರ್ ಎಲ್ಲ ತಮ್ಮ ತಮ್ಮ ಬ್ಯಾಗ್ಗಳು ಇಟ್ಕೊಂಡು ತಮ್ಮ ನಂಬರ್ ಸೀಟಿಗೆ ಎಲ್ಲರೂ ಕೂಡ ಕುಂತರು. 8 ಗಂಟೆ 5 ನಿಮಿಷ ಆಗಿತ್ತು. ಕಂಡಕ್ಟರ್ ಬಂದ, ನೋಡಿರಿ ಬಸ್ ಇದು ಎಲ್ಲಿ ಮುಂದೆ ಸ್ಟಾಪ್ ಇಲ್ಲ, ನೀವು ಯಾರು ಊಟ ಮಾಡೋರು ಏನ್ರಿ ನೀವೇನು ನಾಷ್ಟ ಮಾಡೋರು ಅಂದ ಮಾಡ್ಕೋರಿ, ಇನ್ನೂ 15 ಮಿನಿಟ್ ಅಂದ ಟೈಮ್ ಅದ ತಗೊಂಡಂದಾಗ ಎಲ್ಲ ಪ್ಯಾಸೆಂಜರ್ ಹೇಳೋದು, ಯಾರು ಊಟ ಮಾಡೋರು ಮಾಡಿದ್ರು, ಯಾರು ನಾಷ್ಟ ಮಾಡೋರು ಮಾಡಿದ್ರು. ಯಾರಿಂದ ಬಸ್ಸಿನಾಗ ಉಲ್ಟಿ ಆಗದತ್ತಂದು ಸುಮ್ಮನೆ ಏನು ಒಂದಿಟ್ಟು ಅಡಿಕೆ ಅಂಥವಿಂಥವು ಏನ್ರಿ ಇರ್ತಾವಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಬಸ್ಸಿನಾಗ ಅಂತ ಕುಂತರು. 9 ಗಂಟೆಗಿಂದ ಬಸ್ ಬಿಡ್ತು. ಎಲ್ಲಿಂದ? ಬಿಜಾಪುರದಿಂದ. ಯಾವಾಗಿಂದ 9 ಗಂಟೆಗಿಂದ ಬಸ್ ಬಿಟ್ಟದೆ 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ಆಯಿತು. ಡ್ರೈವರ್ಗಿಂದ ಏನು ತಿಳಿತೋ ಏನಿಲ್ಲೋ, ಅವ ಒಳಗಿನ ಒಂದು ಲೈಟ್ ಹಚ್ಚಿ ಹಿಂದಕ್ಕೆ ತಿರುಗಿ ನೋಡ್ದ. ಡ್ರೈವರ ಒಳಗಿನ ಬಸ್ಸಿನಾಗಿಂದ ಲೈಟ್ ಹಚ್ಚಿ ಹಿಂದಕ್ಕೆ ತಿರುಗಿ ನೋಡ್ದ. ಯಾವಾಗಿನ ಹಿಂದಕ್ಕೆ ತಿರುಗಿ ನೋಡಿದಾಗ ಎಲ್ಲ ಪ್ಯಾಸೆಂಜರ್ ಉಂಡು ಬಂದು ಕೂತವ್ರಿದ್ರು. ಎಲ್ಲ ಪ್ಯಾಸೆಂಜರ್ ಎಲ್ಲ ಮಕ್ಕೊಂಡು ಬಿಟ್ಟಿದ್ರು. ಬಸ್ನಾಗ ಹೆಂಗೆ ಮಕ್ಕೋತಾರೆ ನಿಮ್ಗೆ ಗೊತ್ತದಲ್ಲ ಏನ್ರಿ? ನಿಮ್ಮ ಮಹಾರಾಷ್ಟ್ರ ಬಸ್ನಾಗ ಹೆಂಗೆ ಮಕ್ಕೋತಾರೋ ಗೊತ್ತಿಲ್ಲ, ಎಲ್ಲ ಉಗುಳಿದ್ದೇ ಇರ್ತದೆ. ಗುಟಕತ್ತಿಂದ ಬಸ್ನಾಗೆ ಉಗುಳ್ತಾರೆ. ಇನ್ನು ನಮ್ಮ ಪುಣ್ಯ ಇಲ್ಲಿ ಪುರಾಣದಾಗ ಯಾರು ಉಗುಳಲ್ಲಾಗ್ಯಾರ. ಯಾರು ಬಸ್ನಾಗಂದ ಹೆಂಗೆ ನಿದ್ದೆ ಮಾಡ್ತಾರೆ ನಿಮಗೆಲ್ಲ ಗೊತ್ತ. ಕೆಲವು ಜನ ಮುಂದಿನ ಸೀಟಿಗೆ ಕೈ ಕೊಟ್ಟು ನಿದ್ದೆ ಮಾಡ್ತಾರೆ. ಯಾಕೆ ಮಾಡ್ತಾರಲ್ಲ? ಕೆಲವು ಮಂದಿ ಹಿಂದಿನ ಸೀಟಿಗೆ ಟೇಕ್ ಹಾಕೊಟ್ಟು ಮುಂದಿನ ಸೀಟಿನ ಕೆಳಗೆ ಕಾಲು ಚಾಚಿ ಸೆಟದ ನಿದ್ದೆ ಮಾಡೋರು ಅವ್ರು ಬೇರೆ ಮಾಡ್ತಾವಿಲ್ಲ. ಇನ್ನು ಕೆಲವು ಮಂದಿ ಅಂದ ಕಣ್ಣು ಮುಚ್ಚಿ ಬಾಯಿ ತೆಗೆದು ನಿದ್ದೆ ಮಾಡೋ ಬೇರೆ. ಅಡ್ದಿ ಪೇಟಿ ಬಾತ್ಯಂಗೆ ಬಸ್ 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 ಬಸ್. ಮಾನ್ಯ ಒಬ್ಬಾಕಿ ಕೋರ್ಟಿಗೆ ಹಾಕಿದ್ಲು, ನನ್ನ ಗಂಡು ಅಲ್ಲೇ ಯವ್ವ ಆತ. ಯಾವಾಗಿಂದ ಕೋರ್ಟಿಗೆ ಹಾಕದ ಜಡ್ಜ್ ಕರೆಸದ. ಯಾಕೆ ಏನಾಗ್ಯದ? ಏನೂ ಇಲ್ಲರಿ ಸಾಹೇಬ್ರೆ, ನನ್ನ ಗಂಡು ಅಲ್ಲ. ಅವನಿಗೆ ಕೇಳಿದ್ರು, ಯಾಕೋ ಹೆಣ್ತಿ ನಿನಗೆ ಒಲ್ಲೆ ಅಂತಾಳಲ್ಲ? ನನಗೇನು ಗೊತ್ತಿರಿ ಸರ, ಆಕೆ ಒಲ್ಲೆ ಅಂತಾಳ. ಹೆಣ್ತಿಗೆ ಹೊಡಿತೇನೆ ನೀನು? ಚೆ ಒಂದು ದಿವಸ ಹಿಂಗೆ ಮುಟ್ಟಿಲ್ರಿ, ಯಾಕೆಂದ್ರೆ ದೇವ್ರ ಅಂತೇಳಿ ಪೂಜೆ ಮಾಡ್ತೀನಿ ಅಂತ. ಮತ್ತು ಆಕೆ ಏನು ಕೇಳ್ತದ? ಕೊಡಿಸಿದಿಲ್ಲ. ಯಾಕೆ ಕೊಡಿಸಿನ್ರಿ? ಬಂಗಾರ ಕೇಳಿದ್ರೆ ಬಂಗಾರ ಕೊಡಿಸಿನಿ, ರೊಕ್ಕ ಕೇಳಿದ್ರೆ ರೊಕ್ಕ ಕೊಟ್ಟೀನಿ. ಯಾಕೆ ಎಂಥ ಸೀರೆ ಅಂತಾಳ, ಅಂತ ಎಲ್ಲ ಸೀರೆ ತಂದು ಕೊಟ್ಟೀನಿ. ಮತ್ತು ಯಾಕೆ ಒಲ್ಲೆ ಅಂತಾಳ? ನನಗರೆ ಏನು ಗೊತ್ತಾ ಅಂದವ. ಆಕೆ ಕೇಳಿದ್ರು, ಯಾಕವ ನಿನ್ನ ಗಂಡು ಹೊಡಿತ? ನಾನು ಚೆ ಒಂದು ದಿವಸ ನನಗೆ ಮುಟ್ಟಿಲ್ರಿ ನನ್ನ ಗಂಡು, ನನ್ನ ಮ್ಯಾಲ ಭಾಳ ಪ್ರೀತಿ. ಮನೆ ಕೇಳಿದ್ದೆಲ್ಲ ತಂದು ಕೊಟ್ಟನಿಲ್ಲ, ಎಲ್ಲ ಕೊಡ್ತಾನ. ಮತ್ತು ಯಾಕೆ ಒಲ್ಲೆ? ಒಟ್ಟು ನಾವು ಅಲ್ಲ ಅವನು. ಈಕೆ ಕಡೆಗನ್ನ ಯಾಕೆ ಒಲ್ಲೆ ಅಂತಿದ್ದು ಹೇಳವ, ಹಂಗೆ ಡೈವರ್ಸ್ ಕೊಡೋಕೆ ಬರೋಂಗಿಲ್ಲ, ಕಾರಣ ಹೇಳು. ಯಾಕೆ ಒಲ್ಲೆ ಅನ್ನಕತ್ತಿ ಹೇಳು. ಯಾಕೆ ಒಲ್ಲೆ ಅನ್ನಕತ್ತಿ ಅಂತಂದು ಕೂಡ ಸಾಹೇಬ್ರ ಇದು ಬಾಯಿಲಿ ಹೇಳೋದಲ್ಲ ತಂದು ಒಂದು ಟೇಪ್ ರೆಕಾರ್ಡರ್ ಒಯ್ದು ಜಡ್ಜನ ಮುಂದೆ ಇಟ್ಟರು. ಜಡ್ಜನ ಮುಂದೆ ಇಟ್ಟು ಚಲೋ ಮಾಡಿದೆ. ಕರ್ರ ಒದರ್ಲಕತ್ತದು. ಅವ ಜಡ್ಜ್ ಒಂದು 5 ಏನು ಮಾತಿಲ್ಲಕತ್ತಿಲ್ಲ, ಏನು ಕಿರಿಕಿರಿ ಹಚ್ಚಿದೆ, ಬಂದ್ ಮಾಡು ಅಂದ. ಅವಾಗ ಅಕ್ಕಿ ಅಂದ್ಲು, ಸಾಹೇಬ್ರ 5 ಮಿನಿಟ್ ಕೇಳಕ್ಕೆ ನಿಮಗೆ ಇಟ್ಟು ತ್ರಾಸ ಆಗ್ಲಕತ್ತದ, ಬೆಳ್ಳಗನ ಇದಕ್ಕೆ ಆವಾಜನ ಹೆಂಗೆ ಕೇಳಿ. ಅದ್ರದ್ದು ಬೆಳ್ಳಗನ ನಿದ್ದೆ ಒದರ್ತಿತ್ತು. ಹೇಳ್ತಿಮ್ಮ ಅವನು ಬೆಡ್ರೂಮ್ನಾಗ ಒದ್ರ ಅವನು ನಿದ್ದೆ ಓಣ್ಯಾಗೆಲ್ಲ ಕೇಳ್ತಿತ್ತು. ಒಂದೊಂದು ಒದರ್ತಿರ್ತಾವ ನೋಡ್ರಿ, ಇಲ್ಲ ಕಂಡಾಪಟ್ಟಿ ಒದರ್ತಿರ್ತಾವ. ನಿದ್ದೆ ಹತ್ತದಾಗ ರೀ ಯಾತ್ರಿದಾಗ ಏನೋ ಪೇರೆಂಡಲ್ಲಿ ಹಚ್ಕೋತೀವಿ, ಲಿಪ್ಟಿಕ್ ಹಚ್ಕೋತೀವಿ. ನಿದ್ದೆ ಹತ್ತದಾಗ ಗಟಬಾಯಿ ಜೋಲಿ ಕಿವಿಗೆ ಬಂದಿರ್ತದೆ. ಮುಂಜಾನೆ ಹ್ಯಾಂಗೆ ಗೊತ್ತ್ರಿ ನಿದ್ದೆಗಣ್ಣ ಯಾರು ಎದ್ದು ನಿದ್ದೆಗಣ್ಣ ಪೇರೆಂಡಲ್ಲಿ ಹಚ್ಕೊಂಡಿದ್ದು ನೋಡ್ರಿ ನೀವು. ಯಾರೇ ಪೌಡ್ರ್ ಹಚ್ಕೋತೀವಿ. ನಿದ್ದೆ ಹತ್ತದ ನಮ್ಮ ಮೂಗಿಯಲ್ಲಿರ್ತದೆ, ನಮ್ಮ ಕೈಯಲ್ಲಿರ್ತದೆ. ಯಾರಿಗೆ ಏನೂ ಅರಿವಿರಂಗಿಲ್ಲ. ಅದಕ್ಕಾಗಿ ಜ್ಞಾನಿಗಳಂದ ಹೇಳ್ತಾರಲ್ಲ, ಸ್ಲೀಪ್ ಈಸ್ ಎ ಹಾಫ್ ಡೆತ್ ಅಂತ. ಅವ್ರು ಏನು ಹೇಳ್ತಾರೆ ಜ್ಞಾನಿಗಳು? ಸ್ಲೀಪ್ ಈಸ್ ಎ ಹಾಫ್ ಡೆತ್, ಡೆತ್ ಈಸ್ ಎ ಲಾಂಗ್ ಸ್ಲೀಪ್ ಅಂತ. ಅಂದ್ರೆ ನಿದ್ದೆ ಅನ್ನೋದು ಅರ್ಧ ಸಾವತ್ತ, ಸಾವು ಅನ್ನೋದು ಶಾಶ್ವತ ನಿದ್ದೆ ಅತ್ತಾಟೆ ಏನ್ರಿ? ನಿದ್ದೆ ಎತ್ತಕೊಂಡ್ರೆ ಅರ್ಧ ಸಾವಿದ್ದಂಗೆ, ನಮಗೇನು ಅರಿವಿರಂಗಿಲ್ಲ, ಏನೂ ಅರಿವೇ ಇರಂಗಿಲ್ಲ. ಸುಮ್ಮನೆ ಎಚ್ಚರಿದ್ದಾಗ ಅಟ್ಟೆ ನಾವು ಎಂದ ತಿಳಿಯೋ ಕಡೆ ಕೈಯ ನಿದ್ದೆ ಎತ್ತದಾಗ ನಮ್ಮ ಪುರಾಣ ಹೈರಾಣಕ್ಕೆ ಬೀಳ್ತದೆ. ನಾವೊಮ್ಮೆ ಬೆಂಗಳೂರಿಗೆ ನಡೆದಿದ್ದೆ. ನಂದು ರಿಸರ್ವೇಷನ್ ಸೀಟೆ. ಆ ಕಡೆ ಕಿಟಕಿ ಕಡೆ ಒಬ್ಬ ಕೂತಾನ, ನಡಬರ್ಕ್ ಒಬ್ಬ ಕೂತಾನ. ಕಂಬ ಇರ್ತಾವೆ ನೋಡ್ರಿ ನಡಬರ್ಕ್, ಆ ಕಂಬದ ಕಡೆ ನನ್ನ ಸೀಟ. ನಾ ಮೊದಲೇ ತೆಳ್ಳಗೆ ಮನಸ್ಸೆ ಈ ಕಡೆ ಸರ್ದು ಕುಂತಿದ್ದೆ. ನಡಬರ್ಕ್ ಕೂತಾವ ಇಂಥವ್ ಇದ್ದ. ಯಾವಾಗಿಂದ ಕುಂತಿದ್ದ ಏನ್ರಿ, ಬಸ್ ಬಿಟ್ಟು ಒಂದು ತಾಸಿಗೆ ಅವ್ನು ನಿದ್ದೆ ಚಲೋ ಆಯ್ತು. ಅವ್ನು ನಿದ್ದೆ ಹೆಂಗೆ ಮಾಡ್ತಾರೆ ತಿಳಿನಲ್ಲಿ ನಿಮ್ಗೆ.
ಕಾಲು ಕೆಳಗೆ ಸೀಟ್ ಅಂದ ಕಾಲೇ ಸೀಟಿನ ಕೆಳಗೆ ಕಾಲು ಚಾಚಿನೂ ಇಲ್ಲ. ಇವ ಹಿಂದೆ ಟೇಕ ಕೊಟ್ಟು ನಿದ್ದೆ ಮಾಡಲಾಗ್ಯಾನ, ಮುಂದೂ ಟೇಕ ಕೊಟ್ಟು ನಿದ್ದೆ ಮಾಡಲಾಗ್ಯಾನ. ಈಗ ನಾ ಹೆಂಗೆ ಕೂತೀನಿ ಹಂಗೆ ಕುಂದ್ರವ ನಿದ್ದೆ ಮಾಡವ ತಂದು ತನ್ನ ತಲೆ ತಂದು ನಾನು ಡೊಬ್ಬದ ಮ್ಯಾಗಿಡವ. ನಾ ಇದ್ರೆ ಹೆಂಗೆ ಮಾಡವ ಮತ್ತರವ ಹೆಂಗೆ ಇಡವ. ಅದೇನು ಸಣ್ಣ ತಲೆಯ ಬೇಸ್ ಕೊಡ ಇದ್ದಂಗಿತ್ತು. ದೊಡ್ಡ ತಲೆ ರೀ, ದೊಡ್ಡ ತಲೆ. ಹೇಳ್ತೀನಿ ಹಿಂಗೆ ತರವ ಇಡವ. ನನಗೆ ಹೇಳ್ತೀನಿ ಭಾರಿ ಹೈರಾಣ ಆಯಿತು. ಎಲ್ಲಿತಾನಂದ್ರೆ ನೀವು ಎಲ್ಲಿ ಕಲಬುರಗಿದಿಂದ ಚಿತ್ರದುರ್ಗ ತನ ಅವ್ನು ತಲೆ ಹೊತ್ಕೊಂಡು ಹೋಗಿನಿ. ನನಗಿದ್ರದ್ದು ಎಲ್ಲಿ ನಾ ಹಿಂಗೆ ಒಪ್ಪರ್ನಿ ಹಾಕಿನಿ ನನಗೆಂದ ಅದು ಹೊತ್ಕೊಂಡು ಈ ವೆನಟಿ ಬ್ಯಾಗ್ ಹಾಕ್ಕೊಂಡಿದ್ದು ಹೆಣ್ಮಕ್ಳಂದ ನೋಡ್ರಿ ನೀವು ವೆನಟಿ ಬ್ಯಾಗ್ ಹಾಕ್ಕೊಂಡು ಹಿಂಗೆ ಹೋಗಿರ್ತಾರಲ್ಲ, ಅದು ಮನ್ಯಾಗ ವೆನಟಿ ಬ್ಯಾಗ್ ತೆಗೆದಿಟ್ರು ಹಿಂಗೆ ಹೋಗಿರ್ತಾರೆ. ಯಾಕಂದ್ರೆ ಅದು ರೂಢಿ ಬಿದ್ದಿರ್ತದ. ಅದು ವೆನಟಿ ಬ್ಯಾಗ್ನಾಗ ಏನಿರಂಗಿಲ್ಲ, ಮನಾರು ನೋಡಿದ್ರೆ ಇಂಥದ್ದು ಇರ್ತದ. ಅಲ್ಲ ವೆನಟಿ ಬ್ಯಾಗ ಇಂಥದ್ದು ಇರ್ತದ, ಅದ್ರಾಗ ಏನೂ ಇರಂಗಿಲ್ಲ. ನಮ್ಮ ಮನೆ ಮಠಕ್ಕೆ ಹೋಗ್ಬೇಕು ಬಂದಿದ್ಲು, ಇಂಥದ್ದು ಹಾಕೊಂಡು ಬಂದಾಳ. ನಾ ನೋಡಿದೆ, ಬಂದ್ಲು ನಮಸ್ಕಾರ ಮಾಡಲು ವೆನಟಿ ಬ್ಯಾಗಿಗೆ. ಪಾಪ ವೆನಟಿ ಬ್ಯಾಗ್ ಹಾಕ್ಕೊಂಡ ಮಠಕ್ಕೆ ಬಂದಾಳ. ಅದು ಇಂಥದ್ದು ಹಾಕ್ಕೊಂಡು ಬಂದಾಳ. ಅದು ನಮ್ಮ ಪೇಟಿ ಇದ್ದಂಗೆ ಇತ್ತದು, ಬಾತಿ ಇದ್ದಂಗೆ. ಪಾಪ ಇಟ್ಟು ನಮಸ್ಕಾರ ಮಾಡೋದು. ಆಕೆ ಏನೋ ಕೇಳಕ್ಕೆ ಬಂದಿದ್ದು. ಹಾಕೋರೆ ಮೊದಲು ನೀವು ಮುಖ ತೊಗೊಂಡಂದ ಪ್ರಸಾದ ಮಾಡಿರಿ, ಆಮೇಲೆ ಕೇಳಕತ್ತೀರ ತಿಳ್ಕೊಂಡಂದು ಕೂಡ ಆಕೆ ಬ್ಯಾಗ್ ನನ್ನ ಮುಂದೆ ಇಟ್ಟು ಹೋದ್ಲು ಮುಖ ತೊಗೊಳಕ್ಕೆ. ನಾ ಏನಂದ ಇಟ್ಟು ದೊಡ್ಡ ಬ್ಯಾಗ್ ತಂದಾಳ ಅಂದ್ರೆ ಏನ್ರಿ ತಿಲ್ಲಕ್ಕೆ ತಂದಿರ್ಬೇಕು ನನಗೆ. ನಮ್ಮ ಐಗಳು ಪ್ರಾಣ ಗಂಗಾಳದಾಗ್ಯಲ್ಲ ಏನ್ರಿ, ಏನ್ರಿ ಚಲೋ ಅದಂದ್ರೆ ತಿಲ್ಲಾಕ ತಂದಿರ್ಬೇಕಂತ ತಿಳ್ಕೊಳೋದು. ನಾಕಿ ಕೊಡೋದು ನೆನಪು ಹೋಗ್ಯದತ್ತಂದ್ರೆ ನಾನೇ ನೋಡಿದ್ರೆ ಐತಿ ಚೈನ್ ತೆಗೆದತ್ತಂದು ಮೊದಲನೇದು ಒಂದು ಚೈನ ತೆಗೆದು 5-6 ಚೈನ್ ಇದ್ವು. ಅದಕ್ಕೆ ಒಂದನೇ ತೆಗೆದೆ. ಆದರೆ ಏನಿಲ್ಲ, ಒಂದು ಪೌಡ್ರ್ ಚೀಟ, ಪೌಡ್ರ್ ಚೀಟ. ಮತ್ತು ಇನ್ನೊಂದು ಚೈನ ತೆಗೆದೆ. ಅದರೊಳಗೆ ಏನೂ ಇಲ್ಲ, ಒಂದು ಸೀಸ್ ಪೆನ್ಸಿಲ್ ಅಂತೀರಿ ಏನು ಅದಕ್ಕೆ, ಏನು ಹೈಬ್ರೋ ಏನ್ರಿ ಸೀಸ್ ಪೆನ್ಸಿಲ್ಲ. ಅದನ್ನು ಬಿಟ್ಟರೆ ಇಟ್ಟು ಒಡಕ್ಕೆ ಕಣ್ಣಿಡಿ. ಇವು ಮೂರೇ ಹಾಕೊಳಕ್ಕೆ ಇಂಥದ್ದು ಹಾಕೊಂಡು ಬಂದಾಳ ಕೊಳ್ಳಿ. ನಾಂದೆ ಎಲ್ಲರೂ ಮಡಿಚಿ ಚೀಟ್ ಕೈಯಾಗಿ ಹಿಡ್ಕೊಂಡು ಬಂದ್ರೆ ಬರ್ತಿತ್ತಿಲ್ಲ ರೀ. ಹಂಗೆ ಹೆಣ್ಮಕ್ಳನ್ನ ವೆನಟಿ ಬ್ಯಾಗ್ ಹಾಕೊಂಡು ಹಿಂಗೆ ಒಪ್ಪರಿ ನಡೀತಿರ್ತಾರಲ್ಲ, ಎಲ್ಲಿ ಈ ಮಗನ ತಲೆ ಹೊತ್ಕೊಂಡು ನಾನು ಅಂದ ಹೊತ್ಕೊಂಡತಾನೆ ಹಿಂಗೆ ಒಪ್ಪರಿನ ನಡೆಯಂಗೆ ಕಾಣ್ತೇನೆ ಅಂದೇನ. ಅವ ತಲೆ ತರವ ಇಡವನ ಎಟ್ಟು ಹಿಂಗೆ ಮಾಡವ, ಮತ್ತರವ ಹಿಂಗೆ ಇಡವ. ಸಾಕಾಯ್ತು, ಏನಾರು ಮಾಡಲಿಪ್ಪ ಅಂದನ. ಕೊನೆ ಕೊಳ್ಳಾಗಿ ನಿಂಗದಕಾಯಿ ತೆಗೆದೆ. ನಿಂಗದಕಾಯಿ ತೆಗೆದು ಶಿವದಾರ ಕೈ ಹಿಂಗೆ ಸುತ್ತಿ ಸಾರಿ ತಲೆ ಬರಲಿ ರಿಮ್ಮನ ಒಂದು ಕೊಟ್ಟು ಗಪ್ಪನೆ ಮುಚ್ಕೊಂಡು ಕೂತೆ. ಗಪ್ಪನೆ ಕೊಟ್ಟೆ ಅಂದ್ರೆ ಮುಚ್ಕೊಂಡು ಕೂತೆ. ಕುಂತ್ಕೊಂಡು ಅದು ಕರ್ರ ತಲೆ ತುರಿಸ್ಕೊತ ಆ ಕಡೆ ಹುಡುಕಲಕತ್ತಿ. ಯಾರು ಹೊಡೆದ್ರು ಏನು ಬಿತ್ತು ಅದಕ್ಕೆ ಏನೂ ಅರಿವೇ ಇಲ್ಲ. ನಾ ಹೊಡೆದವ ಮಗ್ಲೇ ಕೂತೀನಿ. ಈಗ ಹೆಂಗೆ ನಿಮಗೆ ನನಗೆ ನಗು ಬರ್ಲಕತ್ತ, ನನಗೂ ನಗು ಬರ್ತಿತ್ತು. ಎಲ್ಲಿ ನಕ್ರಿದು ನನಗೆ ಹೊಡಿತದಲ್ಲ ತಗೊಂಡು ಸುಮ್ಮ ಕುಂತೆ. ಅವ ಎಚ್ಚರ ಕೂತ, ನಾನು ಅಂದ ಮಕ್ಕೊಂಡೆ. ನಾ ಮಕ್ಕಳವ ಅದಕ್ಕೂ ಒಮ್ಮೆ ನಿದ್ದೆ ಬರ್ತಿತ್ತು. ನಿದ್ದೆ ಬರೋದ್ರೆ ಹಿಂಗೆ ಮಾಡೋದಕ್ಕೆ ಯಾರು ಮತ್ತೆ ಯಾವ ಹೊಡಿತಾವ ಬಿಡ್ತಾವತ್ತು ಹಿಂಗೆ ಎಚ್ಚರ ಕುಂದ್ರ. ಬೆಂಗಳೂರು ಮುಟ್ಟುತ್ತ ನಾವು ಎಚ್ಚರ ಕೂತ ನಾ ಮಕ್ಕೊಂಡು ಹೋದೆ. ಬೆಳಗ್ಗೆ 8 ಗಂಟೆಗೆ ಹೋಗಿ ಬೆಂಗಳೂರದಾಗ ಇಳಿದೆ. ಹೋಗಿ ಒಂದು ಆಟೋಕ್ಕಂದ ಹೋಗ್ಬೇಕಲ್ಲಿ ನಾವು ಹೋಗೋ ಜಾಗಕ್ಕೆ ತಂದು ಹೋಗಿ ಆಟೋದಾಗಂದ ಕುಂದ್ರಾಕಂದ ಹೋಗ್ತೀನಿ. ನನಗೆ ಮೊದಲು ಅವನೇ ಕೂತಾನ ಆಟೋದಾಗ.